ಶೀಲಾ, ಏನೇ ನಿಮ್ಮ ಮಕ್ಕ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ಅದೇನು ಕೇಳ್ತೀರ ಬಾವ, ಅಕ್ಕ ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲ. ಬೆಳಗ್ಗೆ ಹೋದ್ಲಾ? ಎಲ್ಲಿಗೆ ಹೋದ್ಲು? ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಇದ್ಲಲ್ಲ. ಅವಳೆಲ್ಲ ಹಾಗೆಲ್ಲ ಹೋಗೋದಿಲ್ವಲ್ಲ. ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇದೀವ ನಿನಗೆ? ಅಯ್ಯೋ ಅದನ್ನ ನೀಟಾಗಿ ಹೇಳೆ, ಪಾಪ ಅಳಿಯಂದ್ರಿಗೆ ಅರ್ಥ ಆಗೋದಿಲ್ಲ. ಅವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಬರ್ತಾರೆ, ಮನೆಯಲ್ಲಿ ಏನೇನಾಗುತ್ತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಪಾಪ. ನೀವೇನು ಹೇಳ್ತಾ ಇದ್ದೀರಾ? ಬಾವ, ನಾನು ಅಮ್ಮ ಸುಳ್ಳು ಹೇಳ್ತಲ್ಲ, ನಿಜಾನೇ ಹೇಳ್ತಾ ಇರೋದು. ಅಕ್ಕ ಬೆಳಗ್ಗೆ ಹೋದವಳು, ಎಲ್ಲಿಗಂತ ನಾವು ಕೇಳಲಿಲ್ಲ, ಅವಳು ಹೇಳಿಲ್ಲಪ್ಪ. ಅದೇಂದ್ರೆ ಓದ್ ಹೋಗ್ಲಿ ಬಿಡಿ, ನಿಮ್ಗೆ ಏನು ಬೇಕಾದ್ರೂ ನನ್ನ ಮಗಳನ್ನ ಕೇಳಿ, ಅವಳು ಮಾಡ್ಕೊಡ್ತಾಳೆ. ಪಾಪ ಅವಳು ಎಲ್ಲೋ ಕೆಲ್ಸಕ್ಕೆ ಹೋಗುತ್ತಾಳೆ, ಪಾಪ ನೀಲೇನಿಗೆ ಯಾಕೆ ತೊಂದರೆ ಕೊಡ್ತೀರಾ? ಶೀಲನ್ ಕೇಳಿ, ನಿಮ್ಗೆ ಏನು ಬೇಕಂದ್ರೆ ಎಲ್ಲ ಅವಳೇ ಮಾಡ್ಕೊಡ್ತಾಳೆ ಇನ್ನು ಮುಂದೆ. ನೋಡಿ ಅತ್ತೆ, ನೀವು ಏನು ಹೇಳ್ತೀರ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದ ಪ್ರಶ್ನೆ ಏನು, ನೀವು ಉತ್ತರ ಕೊಡ್ತಾ ಇರೋದೇನು? ಅಯ್ಯೋ ಬಾವ, ಅದೆಲ್ಲ ಬಿಡು. ನಿಂಗೆ ಏನು ಬೇಕು ಇವಾಗ? ಕಾಫಿ ಬೇಕಾ, ಟೀ ಬೇಕಾ ಹೇಳು, ನಾನು ಮಾಡ್ಕೊಬಂದು ಕೊಡ್ತೀನಿ. ಅದನ್ನ ಅಕ್ಕನ್ನ ಕೇಳ್ತಿದ್ಯಾ? ಸರಿ, ನಂಗೆ ಒಂದು ಲೋಟ ಕಾಫಿ ಬೇಕು, ಮಾಡ್ಕೊಬಂದು ಕೊಡ್ತೀಯಾ? ಅಯ್ಯೋ ಅಳಿಯಂದ್ರೆ ಅಷ್ಟೇ ತಾನೇ, ನನ್ನ ಮಗಳು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ. ಒಂದ್ಸರಿ ನೀವು ಅವ್ರ ಕೈ ಟೇಸ್ಟ್ ಮಾಡಿಬಿಟ್ರು ಡೈಲಿ ಅವಳೇ ಮಾಡ್ಕೊಡ್ಬೇಕು ಅಂತ ಹೇಳ್ತೀರಾ, ಅಷ್ಟು ರುಚಿಯಾಗಿ ಮಾಡ್ತಾಳೆ. ಶೀಲಾ, ಹೋಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಬಂದು ಅಳಿಯಂದ್ರೆ ಕೊಡೋಗು, ಹೋಗಮ್ಮ. ಆಯ್ತು ಅಮ್ಮ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಳಿಯಂದ್ರೆ ಅಂದಂಗೆ ಏನು ಸಮಾಚಾರ? ನಿಮಗೆ ಕೆಲಸದಲ್ಲೇನೋ ಏನು ಅಂತಾರಪ್ಪ, ಅದೇನೋ ನಂಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಏನೋ ಜಾಸ್ತಿ ಕೆಲಸ ಬಂತಂತೆ, ನಿಜನಾ? ಅತ್ತೆ, ಅದು ಜಾಸ್ತಿ ಕೆಲಸ ಇಲ್ಲ, ಪ್ರಮೋಷನ್ ಬಂದಿದೆ ಅಂತ ಹೇಳಿ. ಅದೇ ನಂಗೆ ಅಷ್ಟೊಂದೆಲ್ಲ ಓದಿಲ್ವಲ್ಲ, ನಂಗೆ ಅದೆಲ್ಲ ಏನು ಗೊತ್ತಾಗೋದಿಲ್ಲ. ಹಾಗಂದ್ರೆ ನಿಮಗೆ ಸಂಬಳ ಜಾಸ್ತಿ ಆಗಿರ್ಬೇಕೇನೋ ಅಲ್ವಾ? ಹಾಂ ಅತ್ತೆ, ಸಂಬಳ ಜಾಸ್ತಿನೇ ಆಗಿದೆ. ಹಂಗಂದ್ರೆ ನಿಮಗೆ ಇಲ್ಲಿ ತೊಂದರೆ ಎಲ್ಲ ಏನೂ ಇಲ್ಲ ಅಂದರೆ, ಹಣಕಾಸಿನ ಸಮಸ್ಯೆ ಆಗಲಿ, ಸಾಲ ಆಗಲಿ, ನಿಮಗೆ ಮೈಂಡ್ ಚೆನ್ನಾಗಿದೆ. ಅದೇನಂದರೆ ಅತ್ತೆ, ನೀವು ಅದೇನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಡೈರೆಕ್ಟಾಗಿ ಕೇಳಿ. ಅಯ್ಯೋ ಅಳಿಯಂದ್ರೆ ಅದೆಲ್ಲ ಏನೂ ಇಲ್ಲ. ಊರ ಸ್ವಲ್ಪ ಜಮೀನೆಲ್ಲ ಇತ್ತಲ್ಲ, ನಿಮಗೆ ಗೊತ್ತು ನಿಮ್ಮ ಮಾವ ಎಷ್ಟು ಸಾಲ ಮಾಡಿ ಹೋಗಿದ್ದಾರೆ ಅಂತ. ಇವಾಗ ಆ ಸಾಲ ಪೂರ್ತಿ ನಾನು ತೀರಿಸ್ಬೇಕಾಗಿದೆ. ಇಲ್ಲ, ಇಷ್ಟಕ್ಕೂ ನಾನು ಇದುವರೆಗೂ ಎಷ್ಟು ಸಾಲ ತೀರಿಸಿದ್ರು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಒಂದು ಸ್ವಲ್ಪ ಜಮೀನು ಮಾರಿ ಆ ದುಡ್ಡು ನನಗೆ ಕೊಟ್ಟರೆ ಆ ಸಾಲಗಳೆಲ್ಲ ತೀರಿಸ್ಬಿಟ್ಟು ನಾನು ಸ್ವಲ್ಪ ಆರಾಮಾಗಿರ್ತೀನಿ. ನೀವು ಹೇಳಿ, ನನಗೇನು ಬರ್ತಾ ವಯಸ್ಸು ಚಿಕ್ಕದಾಗ್ತಾ ಇದೆಯಾ? ಕಣ್ಣೇ ಕಾಣಿಸಲ್ಲ ಮೊದಲು. ಈ ಕಷ್ಟದಲ್ಲಿ ಹೋಗ್ಬಿಟ್ಟು ಕೂಲಿ ನಾಲಿ ಮಾಡಿ ಸಾಲ ತೀರಿಸ್ತಾ ಇದ್ದೀನಿ. ನನಗೊಬ್ಬ ಮಗಳು ಬೇರೆ ಇದ್ದಾಳೆ, ಅವಳಿಗೂ ಮದುವೆ ಮಾಡಬೇಕು. ಒಂದು ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಅಂದರೆ. ಜಮೀನು ಮಾರಬೇಕು ಅಂದರೆ ಮಾರಿಯತ್ತೆ, ನನ್ನ ಏನು ಪ್ರಶ್ನೆ ಕೇಳ್ತೀರಾ ನೀವು? ನಿಮ್ಮ ಜಮೀನು ನೀವು ಮಾರೋಕ್ಕೆ ನನ್ನ ಪರ್ಮಿಷನ್ ಏನಕ್ಕೆ ಬೇಕು ಹೇಳಿ? ಅಯ್ಯೋ, ಪರ್ಮಿಷನ್ ಒಂದೇ ಅಲ್ಲ, ಅದಕ್ಕೆ ನೀವು ಮತ್ತು ನಿಮ್ಮ ಹೆಂಡತಿ ಸೈನ್ ಮಾಡಬೇಕು. ಇಲ್ಲ ಅಂದರೆ ಏನೂ ನಡೆಯಲ್ಲ. ಆ ಥರ ವಿಲ್ ಮಾಡಿ ಹೋಗಿದ್ದಾನೆ ಅವರಪ್ಪ. ಹೌದಾ? ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ಸರಿ ಬಿಡಿ, ನಾನು ನೀರ ಹತ್ರ ಮಾತಾಡ್ಬಿಟ್ಟು ಅದನ್ನು ವ್ಯವಸ್ಥೆ ಮಾಡಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಹೇಳಿ ಅಂದರೆ, ಯಾಕೆಂದರೆ ನನಗೂ ಕೆಲಸ ಕಾರ್ಯ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ಮಾರಿಬಿಟ್ಟು ನಾನು ಬಂದು ಇಲ್ಲೇ ಇದ್ಬಿಡ್ತೀನಿ. ಆಯಿತು ಅತ್ತೆ, ಅದೇನು ಮಾಡಬೇಕಲ್ಲ ನಿಮ್ಮ ಮಗಳ ಹತ್ರ ಮಾತಾಡಿ ತೀರ್ಮಾನ ತಗೊಳ್ಳಿ. ನಂದೇನಿದೆ, ಎಲ್ಲ ಅವಳದೇ ಅಲ್ವಾ? ಯಾಳೆ ಅಂದರೆ ಎಲ್ಲ ಹಂಗೆ ಅಂದ್ಬಿಟ್ರೆ ಎಲ್ಲ ನನ್ನ ಮಗಳದೇ ಅಂತ ನೀವು ಈ ಮನೆ ಯಜಮಾನ್ರು, ನಿಮ್ಮ ಕೈಲಿ ಎಲ್ಲ ಇದೆ, ನನ್ನ ಮಗಳ ಕೈಲಿ ಏನಿದೆ? ಏನೋ ನೀವು ಹೇಳ್ತೀರಪ್ಪ, ಆದ್ರೂ ಇದೆಲ್ಲ ಪಾಪ ಅವಳಿಗೆ ಗೊತ್ತಾಗಲ್ಲ. ಅದೇ ನಮ್ಮ ಶೀಲಂಗೆ ಸ್ವಲ್ಪ ಓದಿದಾಳೆ, ಅವಳಿಗೆಲ್ಲ ಅರ್ಥ ಆಗುತ್ತೆ. ನಮ್ಮ ನೀಲ ಓದಿಲ್ವಲ್ಲ, ಅವಳಿಗೆ ಅಷ್ಟು ಕಷ್ಟ ಇದೆಲ್ಲ ಏನೂ ಅರ್ಥ ಆಗೋದಿಲ್ಲ. ಪರವಾಗಿಲ್ಲ ಅತ್ತೆ, ಅವಳಿಗೆ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೋತಾಳೆ. ಆಯ್ತು ಒಳ್ಳೆ ಅಂದರೆ. ಈ ಮೂದೇವಿಗೆ ಏನು ಅರ್ಥನೇ ಆಗಲ್ವಲ್ಲ, ಇನ್ನೂ ಯಾವ ಥರ ಹೇಳ್ಬೇಕು ನಾನು? ನೀಲ ಅಂತ ಅವಳಿಂದನೇ ಹೋಗ್ತಾನಲ್ಲ. ಅಕ್ಕ ಅಕ್ಕ. ಓ ಏನಪ್ಪ ತಮ್ಮ, ನಿಂಗೆ ಅಕ್ಕ ಇವಾಗ ನೆನಪಾದ್ಲಾ? ಅಲ್ಲ ಕಣೋ, ಮನೆಗೆ ಬಂದು 6 ತಿಂಗಳಾಯ್ತು, ನೀನು ಎಲ್ಲೊಂಟೋಗಿದ್ದೆ ಅಂತ? ನಾನು ಎಲ್ಲೋಗ್ಲಿ ಅಕ್ಕ, ನಾನು ದಿನ ಬಾವಂಗೆ ಫೋನ್ ಮಾಡ್ತಾನೆ ಇರ್ತೀನಲ್ಲ, ಯಾಕೆ ನಿನ್ಗಿಷ್ಟ ಭಾವ ಹೇಳೇ ಇಲ್ವಾ? ಹೌದಾ? ಇಲ್ವಲ್ಲ, ನನಗೇನು ಹೇಳಿಲ್ಲಪ್ಪ. ಸರಿ ಹೋಗ್ಲಿ ಬಿಡು. ಅಲ್ಲ ಕಣೋ, ಒಬ್ಬನೇ ಬಂದಿದ್ದೆಲ್ಲೋ, ಮಗುನ ಕರ್ಕೊಂಬರ್ಬಾರ್ದಾಗಿತ್ತಾ? ನಾನು ನಿಂಗೆ ಎಷ್ಟು ಸರಿ ಹೇಳ್ತೀನಿ, ಬರ್ಬೇಕಾದ್ರೆ ಒಬ್ಬನೇ ಬರಬೇಡ, ಮಗುನ ಕರ್ಕೊಬಾ ಅಂತ. ನನ್ನ ಮಾತೇ ಕೇಳೋದಿಲ್ಲ ನೀನು. ಅಯ್ಯ ಅಕ್ಕ,
ಅದಿನ್ನೂ 6 ತಿಂಗಳು ಮಗು. ಅದನ್ನ ಎತ್ಕೊಂಡು ಬರಲಾ? ಆ ಮಗು ಬರಬೇಕಂದ್ರೆ ಅವ್ರ ಅಮ್ಮನೂ ಬರಬೇಕು. ಸುಮ್ಮನೆ ಎಲ್ಲ ಕಡೆ ಅವನು ಹಿಂದೆ ಹಾಕೊಂಡು ತಿರುಗಲಿಲ್ಲ ನಾನು. ಅದಕ್ಕೆ ನಾನು ಒಬ್ಬನೇ ಬಂದೆ. ಏನು ಸಮಾಚಾರ ಅಂತ? ಅದು ನಾನು ನಿಂಗೆ ಹೆಂಗೆ ಹೇಳಿ ಅಕ್ಕ? ನನಗೆ ಹೇಳಕ್ಕೆ ಒಂಥರ ನಾಚಿಕೆ ಆಗುತ್ತೆ. ನಾಚಿಕೆ ಬಿಟ್ಕೊಳ್ಳೋಂಥ ಕೆಲಸ ಏನೋ ಮಾಡಿದ್ಯಾ ನೀನು? ಸುಮ್ಮನಿರೋ ಅಕ್ಕ, ನೀನು ಬೇರೆ ಒಂದು. ಅದು ಏನಿಲ್ಲ. ನಮ್ಮ ಧನು ಇದ್ದಾಳಲ್ಲ, ಅವಳು. ಹಾಂ, ಧನು ನೀನು ಹೆಂಡ್ತಿ. ಏನು ಅವಳಿಗಿವಾಗ? ಅವಳಿಗೇನು ಇಲ್ಲ, ಅವಳಿವಾಗ ಮತ್ತೆ ಪ್ರೆಗ್ನೆಂಟು. ಏನು ಹೇಳ್ತಾ ಇದ್ದೆ ನೀನು? ಹಾಂ, ಅಯ್ಯೋ ದೇವ್ರೇ, ಇದು ಏನು ಧನು, ಯಾಕೆ ಈ ಥರ ಮಾಡ್ಕೊಂಡ್ರಿ? ಏನು ಮಾಡೋಕ್ಕಾಗುತ್ತೆ ಅಕ್ಕ? ನಾನು ಮೊದಲನೇ ಮಗು ಗಂಡಾಗುತ್ತೆ ತುಂಬ ಆಸೆ ಪಟ್ಕೊಂಡಿದ್ದೆ. ಅದು ನೋಡಿದ್ರೆ ಹೆಣ್ಮಗು ಆಗೋಯ್ತು. ಅದಕ್ಕೆಂತ ಈಗ ಮಾಡೋದು? ಅಲ್ಲ ಕಣೋ, ನಿನ್ಗೆ ವಿಷಯ ಯಾರು ಹೇಳ್ದರು ಹೆಣ್ಮಗು ಗಂಡ್ಮಗು ಅಂತ? ಹಾಂ, ಅಯ್ಯೋ ಅಕ್ಕ, ನಿಮ್ಗೆ ವಿಷಯ ಗೊತ್ತಿಲ್ವಾ? ನಾನು ಶಾಸ್ತ್ರ ಕೇಳಕ್ಕೆ ಹೋಗಿದ್ನಲ್ಲ, ಅವ್ರು ಹೇಳಿದ್ದಾರೆ ನಿನಗೆ ನಿನ್ನ ರಾಶಿನಲ್ಲಿ ಒಂದು ಗಂಡ್ಮಗು ಯೋಗ ಇದೆ. ಆ ಗಂಡ್ಮಗು ಹುಟ್ಟಿದ್ಮೇಲೆ ನಿಂಗೆ ರಾಜಯೋಗ ಬರುತ್ತೆ ಅಂತ ಹೇಳಿದಾರಕ್ಕ. ಯಾವ ನಾನು ಹಂಗೆ ಹೇಳ್ದೆ ನಿನಗೆ? ನನ್ನ ಮುಂದೆ ಕರ್ಕೊಂಡು ಬಾ. ಹಾಗಂತ ಹೆಣ್ಮಗು ಆದರೆ ದರಿದ್ರ ಬರುತ್ತಂತ ಆ ಮಾತನ್ನೆಲ್ಲ ಕೇಳಬೇಡ ಕಣೋ. ಹೆಣ್ಮಗು ಅಂದರೆ ಲಕ್ಷ್ಮಿ ಕಣೋ. ಅವಳಿಗಂತ ನಿನಗೆ ಭಾಗ್ಯ ರಾಜಯೋಗ ಎಲ್ಲ ಬೇಕಾ? ಯೋಚನೆ ಮಾಡು ಧನುಷ. ನೋಡು, ನಾನು ಹೇಳ್ತಿದ್ದೀನಿ ಕೇಳು, ಅದೆಲ್ಲ ಬೇಡ. ಚೆನ್ನಾಗಿರಲ್ಲ ಕಣೋ. ಈ ಮಗು ಬಗ್ಗೆ ಯೋಚನೆ ಮಾಡಿದ್ಯಾ? ಇದನ್ನೇ ಸಾಕ ಕಷ್ಟಪಡ್ತಾ ಇದೆಯಾ? ಇದರಲ್ಲಿ ಇನ್ನೊಂದು ಮಗು ಬೇಕಾ ನಿನಗೆ? ಏನಕ್ಕ ನೀನು ಹಿಂಗೆ ಅಂದ್ಬಿಡ್ತೀಯಾ? ನಿಂಗೇನೋ ಒಂದೇ ಮಗುದೆ ಅಂತ ಪ್ರಪಂಚದ ಎಲ್ಲರೂ ಹಂಗೆ ಮಾಡ್ಕೊಳಕ್ಕಾಗುತ್ತಾ? ಸುಮ್ಮನಿರು ನೀನು. ನೀನೇನೋ ಹೇಳ್ತಾ ಇರಬೇಡ. ನನಗೆ ಗಂಡು ಬೇಕು ಅಷ್ಟೇ. ಏನಪ್ಪ ಬಾಮೈದ, ಏನು ಸಮಾಚಾರ? ಬಾವಾ, ಹೇಗಿರ್ತೀರ ಬಾವಾ? ತಿಂಡಿ ಆಯಿತಾ? ಇಲ್ಲಪ್ಪ, ತಿಂಡಿನ ಇವಾಗ ತಿನ್ನಬೇಕು. ಬಾ, ಹೆಂಗೋ ಒಳ್ಳೆ ಟೈಮ್ಗೆ ಬಂದಿದ್ಯಾ, ತಿನ್ನೋಣಂತೆ. ಆಯ್ತು ಬಾವಾ, ತಿಂದು ಬರ್ತೀನಿ. ಅದೇನೂ ಇಲ್ಲ, ನಮ್ಮ ಅಕ್ಕ ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಏನ್ರಿ ನೀವು ಏನಂತಂದ್ರೆ ಕೇಳಿಸ್ಕೊಂಡ್ರಾ? ಅಕ್ಕ, ನಾನು ಹಿಂಗೆ ಹೇಳೋಕ್ಕೂ ಮೊದಲು ಬಾವಂಗೆ ಎಲ್ಲ ವಿಷಯ ಹೇಳಿದ್ದೀನಿ. ನಿನ್ನಲ್ಲಿ ಲೇ ಬಿಡೇ ಹೋಗ್ಲಿ, ಏನೋ ಅವನ ಆಸೆ ಹಂಗಾಗಲಿ ಬಿಡು. ನಿಂಗೆ ಯಾಕೆ ಅಡ್ಡಿಯ ಮಾಡ್ತೀಯ ಅದಕ್ಕೆ? ಅಲ್ಲ ರೀ, ನಿಮಗೆ ಎಲ್ಲ ವಿಷಯ ಗೊತ್ತು. ಅವನ ಪರಿಸ್ಥಿತಿ ಹೇಗಿದೆ ಅಂತ. ಈ ಸಮಯದಲ್ಲಿ ಇದೆಲ್ಲ ಬೇಕಾ ಹೇಳಿ? ನಾನು ಏನು ಹೇಳ್ತೀನಿ ಅಂದರೆ, ಮೊದಲೊಂದು ಕೆಲಸ ಹುಡುಕ್ಲಿ, ಕರೆಕ್ಟಾಗಿ ಕೆಲಸಕ್ಕೆ ಹೋಗಲಿ. ನಮಗೊಂದು ತಿಂಗಳಿಗೆ ಆದಾಯ ಅಂತ ಬಂದರೆ ಅದನ್ನು ನಂಬ್ಕೊಂಡು ನಾವೇನಾದರೂ ಮಾಡ್ಬೋದು. ಆದರೆ ಇವನು ಎಲ್ಲೂ ನೆಟ್ಟಗೊಂದು ಕೆಲಸಕ್ಕೆ ಹೋಗಲ್ಲ. ಏನು ಮಾಡಬೇಕಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಈ ವಿಷಯದಲ್ಲಿ ನನಗಂತೂ ಅವನ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ನೋವು ಬಂದುಬಿಟ್ಟಿದೆ. ನೋಡ್ರದಾ, ನೀನು ಅಷ್ಟಂದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ನಿಗೆ ಅವ್ನ ಬುದ್ಧಿ ಇದೆ, ಅವ್ನು ಹೇಗೆ ಜೀವನ ಮಾಡಬೇಕು ಅಂತ ಅವ್ನಿಗೆ ಗೊತ್ತಿದೆ. ನೀನು ಪ್ರತಿಯೊಂದಕ್ಕೂ ಮುಗಿಸೋಕೆ ಹೋಗ್ಬೇಡ. ನೀನು ಪಾಡ್ ನೀರು. ಆಯಿತು, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಉಂಟು ಅವನುಂಟು, ನನಗಂತೂ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಅಕ್ಕ, ಅಡುಗೆ ಏನು ಮಾಡಿದ್ಯಾ? ಆಹಾ, ಘಮ ಘಮ ಅಂತಿದೆ. ಏನು ಸಾಂಬಾರು? ಬಂದು ತಿನ್ನು, ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ. ಅಯ್ಯಯ್ಯ ಬಾವಾ, ನಮ್ಮಕ್ಕ ಯಾಕೆ ಹಿಂಗೆ ಯಾವಾಗ ಸಿಡಿ ಅಂತಲೇ ಇರ್ತಾರಲ್ಲ, ನಿನ್ನ ಜೊತೆಗೆ ಹೀಗೆ ಮಾಡ್ತಾಳಾ? ನಿನ್ನ ಜೊತೆಗೆ ಇನ್ನೂ ಕಮ್ಮಿ ಅಪ್ಪ, ನನ್ನ ಜೊತೆಗೆ ಹೇಳಲೇ ಬೇಡ. ಬಾವಾ, ಅದು ಸರಿ, ನಿಮ್ಮ ತಂಗಿರು ಇಬ್ಬರು ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಅಕ್ಕಂದ್ರಿಬ್ರು ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದಾರೆ? ಅದಾ, ಒಬ್ಬಳು ಮಗಳು ಫೀಸ್ ಕಟ್ಟಬೇಕು ಅಂತ ಹೋಗಿದ್ದಾಳೆ, ಇನ್ನೊಬ್ಳಿಗೆ ಮೈಲ್ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಹೋಗಿದ್ದಾಳಪ್ಪ. ಇನ್ನೇನು ಬಂದುಬಿಡ್ತಾರೆ ಇನ್ನೊಂದು 2 ದಿವಸದಲ್ಲಿ. ಹೌದಾ, ಸರಿ ಬಾವಾ, ಮನೆ ಗೃಹಪ್ರವೇಶ ಯಾವಾಗ? ಹ್ಞೂ ಕಣಯ್ಯ, ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಾಡಬೇಕು, ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ರೆಡಿ ಆಗುತ್ತೆ. ಬಾವಾ, ನನಗಂತೂ ಗೃಹಪ್ರವೇಶಕ್ಕೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕಪ್ಪ. ನನಗೆ ಮಾತ್ರ ಅಲ್ಲ, ನಮ್ಮ 3 ಜನಕ್ಕೂ ಕೊಡಿಸ್ತಾರೆ. ನಾವು ಬರೋದು, ಇಲ್ಲಂದ್ರೆ ನಾವು ಬರೋದಿಲ್ಲ. ಅಷ್ಟೇ ತಾನೇ ಕಣಯ್ಯ. ಬಾರೋ, ನಿನಗೆ ಇಲ್ದಿರೋ ಬಟ್ಟೆನಾ? ನಿನ್ಗೆ ಯಾವ ಥರ ಬಟ್ಟೆ ಬೇಕೋ ತಗೊಳ್ಳುವಂತೆ ಬಾ. ನೋಡು, ನೀನು 1 ವಾರಕ್ಕೆ ಮೊದಲೇ ಕರ್ಕೊಬಂದು ಬಿಟ್ಬಿಡು ನಿನ್ನ ಹೆಂಡತಿನ ಮತ್ತು ಮಗುನ. ಯಾಕಂದರೆ ನಮ್ಮ ರಾಧನಿಗೆ ಮಗು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇರುತ್ತೆ ಕಣ. ಅವಳು ದಿನ ಕೇಳ್ತಾ ಇರ್ತಾಳೆ, ನನಗೆ ಟೈಮ್ ಸಿಗಲ್ಲ ಪಾಪ. ನೀನು ಬರಬೇಕಾದ್ರೆ ಕರ್ಕೊಬಂದಿಲ್ಲ, ಒಬ್ಬನೇ ಬಂದಿದ್ಯಾ, ಹಾಗಾಗಿ 1 ವಾರಕ್ಕೆ ಮೊದಲೇ ಕರ್ಕೊಬಂದು ಬಿಟ್ಬಿಡು, ಆಡ್ಕೊಂಡಿರಲಿ ಮಕ್ಳ ಮೈನಲ್ಲಿ. ಆಯಿತು ಬಾವ, ಹಾಗೆ ಮಾಡ್ತೀನಿ. ಸರಿ ನಡಿ, ತಿನ್ಬೇಕಂತೆ. ನಿಮ್ಮ ಅಕ್ಕ ಇಲ್ಲ ಗುರು ಅಂತಾಳೆ. ಹೌದೌದು, ಅದು ಕರೆಕ್ಟೆ. ಬಾ ಹೋಗೋಣ.